ಹಾಗೆ ಹಿರಿಯ ಯೋಗ ಸಾಧಕರಾಗಿರ್ತಕ್ಕಂಥ ರಾಮನಗೌಡರು, ಹಾಗೆ ರಮೇಶ್, ಹಾಗೆ ಉಳಿದೆಲ್ಲ ನಮ್ಮ ಹಸಿರುವಲ್ಲ ಸೇವಾ ಸಂಸ್ಥೆಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಕೊಡ್ತೇವೆ ಸರ್. ಹಾಗೆ ತಮಗೆಲ್ಲರೂ ಗೊತ್ತಿರುವಂತೆ ಕೊಟ್ಟೂರಲ್ಲಿ ಹಸಿರುವಲ್ಲ ಸೇವಾ ಸಂಸ್ಥೆ ನಿರಂತರವಾಗಿ ಹಸಿರು ಮತ್ತು ಸ್ವಚ್ಛತೆಗೆ ಕೆಲಸ ಮಾಡ್ತಾಯಿದೆ. ಅದೆಲ್ಲ ನಿಮಗೆ ಗೊತ್ತಿರತಕ್ಕಂಥ ವಿಚಾರವೇ. ಇದನ್ನೇನು ಮಾಡಬೇಕಾಗಿದೆ ಅಂದರೆ ಹೆಚ್ಚು ಊರಿನ ಎಲ್ಲ ಸಾರ್ವಜನಿಕರು ಇದರ ಸಂಪರ್ಕಕ್ಕೆ ಬಂದು ಅವರು ಸಹ ಸಹಕಾರ ಆಗಲಿ, ಅವರ ಸಹಭಾಗಿತ್ವ ನಮಗೆ ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆಗಿರ್ತದೆ. ಹಾಗಾಗಿ ಒಂದು 30 ಪಾರ್ಕ್ಗಳಲ್ಲಿ ಸರಿಸುಮಾರು ಒಂದು 3,000 ಗಿಡಗಳಷ್ಟು ನಾವು ಗಿಡಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಸರ್ಕಾರಿ ಶಾಲೆಗಳಿಗೆ ವರ್ಲಿಕಲ್ಲಿ ಆಗಿರ್ಬೋದು, ಸರ್ಕಾರಿ ಶಾಲೆಗಳಲ್ಲಿ ಔಷಧಿ ಗಿಡಗಳಾಗಿರ್ಬೋದು, ಮತ್ತು ಕೊಟ್ಟರಿನ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ನಡೆದ್ರು ಅದರಲ್ಲಿ ಮುಂಚೂಣಿಯಲ್ಲಿ ನಮ್ಮ ತಂಡ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ಅಂತಂದು ಹೇಳ್ತಾ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ಯೋಗ ಸಾಧಕರು ಆಗಮಿಸಿದರೆ ನೀವು ಒಂದು ಗಿಡ ನೆಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡ್ಬೇಕಂತ ಹೇಳ್ಬಿಟ್ಟು ಹೇಳ್ಕೊಳ್ತಾ ಇದ್ವಿ. ಅದು ನಮಗೆ ಹೆಮ್ಮೆಯೂ ಸಹ ಮತ್ತು ನಮಗೆ ಸ್ಫೂರ್ತಿಯನ್ನು ನೀಡ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲ ಹಸಿರುವಲ್ಲ ಆಸೆ ಆಗಿದೆ. ದಯಮಾಡಿ ಒಂದು ಗಿಡ ನೆಡಬೇಕಾಗಿ ನಮಗೆ ಹೇಳುತ್ತೆ ಸರ್. ಹೇಳಿರಿ ಬರ್ತದೆ ಸ್ವಲ್ಪ ಈ ಕಡೆ ಬರ್ರಿ ತೋರಿಸಿ. ಜೈನ್ ಡ್ರೆಸ್ ನೋಡಕ್ ಖುಷಿ ಸ್ವಲ್ಪ ಇವ್ರು ಇಲ್ಲಿ ಸರ್ ಫೋಟೋ ಸಾನ್ವಿಯಲ್ಲಿ ಬಂದಾಳ ಸೊಂಡೂರಿಂದ ಬಂದಿದ್ದಾಳ ಜೈನ್ ವಿಕ್ರಮ್ ಎಲ್ಲರೂ ಸೂಪರ್ ಅಪ್ಪ ಕೈ ತಗೊಂಡ್ರ ರಂಗ ಕೈ ತಗೊಂಡ್ಬಿಡಿ ಯಾರಿಗೆ ಮಣ್ಣು ಬರ್ರಿ ಮಣ್ಣು ಬಿಡೇ ಬಿಡ್ರಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಮತಾ. ಇವಾಗ ಯೋಗ ಮುಗಿಸ್ಕೊಂಡು ಬೆಳಗ್ಗೆ ಇವಾಗ ಇಲ್ಲಿ ಗಿಡ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ನಾವು ಗಿಡ ಹಾಕಿದ್ದಾಯಿತು. ಇದು ಏನಂತಂದರೆ 1 ತಿಂಗಳಿಂದ, ಅಂದರೆ ನಮ್ಮೂರಲ್ಲಿ ಹಸಿರು ಹೊನಲು ಅಂತಂದ್ಬಿಟ್ಟು ಒಂದು ಗ್ರೂಪ್ ಇದೆ. ಅವರು 1 ತಿಂಗಳಿಂದ ಅಂದರೆ ಜೂನ್ ತಿಂಗಳಿಂದ ಈ ಥರ ಗಿಡಗಳನ್ನ ಹಾಕೋ ಅಭಿಯಾನನ ಇಟ್ಕೊಂಡಿದ್ರು. ಹಾಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು, ಅಂದರೆ ಯೋಗ ಟೀಮಿಂದ ಇನ್ವೈಟ್ ಮಾಡಿದ್ರು. ಹಾಗೆ ನಮ್ಮ ಯೋಗ ಟೀಮ್ ಅವರೆಲ್ಲರೂ ಬಂದಿದ್ವಿ. ಈ ಥರ ಒಂದೊಂದು ಟೀಮ್ ಅಂದರೆ ಏನು ಸಂಘಗಳದ್ದು ಈ ಥರ ಎಲ್ಲ ಟೀಮ್ ಇರುತ್ತೆ ನೋಡಿ. ಹಾಗೆ ಕಾಲೇಜವರು ಮತ್ತು ಇಲ್ಲಿ ಪೊಲೀಸ್, ಇದು ಬಂದು ಪೊಲೀಸ್ ಗ್ರೂಪ್, ಅವರು ಕೂಡ ಬಂದಿದ್ದರು. ಈ ಥರ ಒಂದೊಂದು ಟೀಮನ್ನು ಇನ್ವೈಟ್ ಮಾಡಿದರು. ಹಾಗೆ ನಾವು ಕೂಡ ಬಂದಿದ್ವಿ, ಬಂದು ಗಿಡನ ಹಾಕಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇವಾಗ ಹಾಗೆ ಏನು ಗಿಡಗಳನ್ನ ಹಾಕಿ ಹಾಗೆ ಫೋಟೋನ ತೆಗೆಸ್ಕೊಂಡ್ವಿ. ಯೋಗ ಮುಗಿಸ್ಕೊಂಡು ಹಿಂಗೆ ಬಂದ್ವಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನೇನು ಹೇಳಿದೆ, ಹಸಿರು ಹೊನಲು ಅಂತ ಹೇಳಿದೆ ನೋಡಿ, ಅವ್ರದ್ದು ಒಂದು ಟೀಮ್ ಇದೆ. ಈ ಥರ ಏನು ಸ್ವಚ್ಛ ಮಾಡುವಂಥದ್ದು, ಈ ಥರ ಗಿಡಗಳನ್ನ ಹಾಕುವಂಥದ್ದು, ಈ ಥರ ಕೆಲಸನ ಮಾಡ್ತಾರೆ. ಒಂದು ಅಂದರೆ ಸಮಾಜ ಸೇವೆ ಥರ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಈ ಥರ ಏನು ಸಮಾಜ ಸೇವೆ ಮಾಡೋದು ಅಂತಂದರೆ, ಅಂದರೆ ಸಮಾಜ ಸೇವೆ ಮಾಡೋದಂತ ತುಂಬ ಇಷ್ಟ. ಬನ್ನಿ, ಇಲ್ಲಿ ಇನ್ನೊಂದು ಟೀಮ್ ಅವರು ಹಾಕ್ತಾಯಿದ್ರು. ಈ ಥರ ಪಾರ್ಕ್ಗಳಲ್ಲಿ ಎಲ್ಲ ಖಾಲಿ ಇರುತ್ತೆ ನೋಡಿ, ಆ ಥರ ಹೋಗಿ ಗಿಡಗಳನ್ನ ಹಾಕ್ತಾರೆ. ಇವಾಗ ನೋಡಿ, ಗಿಡಗಳನ್ನ ನೆಟ್ಟರೆ ಮುಂದಕ್ಕೆ ಈ ಥರ ಮರಗಳು ದೊಡ್ಡದಾಗಿ ನಮಗೆ ಈ ಥರ ನೋಡೋದಕ್ಕೆ ಸಿಗ್ತವೆ. ಹಾಗೆ ಮಳೆ ಗಾಳಿ ಎಲ್ಲ ಚೆನ್ನಾಗಿ ಟೈಮಿಗೆ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗೆ ನಮ್ಮೂರಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಏನೆಲ್ಲ ಬಿಸಿಲೇನೇ ಇರಲಿಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವ್ಯೂ.
ಈಗ ಯೋಗ ಮುಗಿಸ್ಕೊಂಡು ಹಾಗೆ ಅಲ್ಲಿ ಹೋಗಿ ಬಂದ್ವಿ. ಈಗ ಮನೆಗೆ ಬಂದಾದಮೇಲೆ ನಾನು ರಾತ್ರಿ ಇಲ್ಲಿ ಬಾದಾಮಿನ ನೆನೆಸಿಟ್ಟಿದ್ದೆ. ಬಾದಾಮಿ ಪ್ರತಿದಿನ ತೊಗೊತೀನಿ. ಒಂದು 5 ರಿಂದ 6 ಬಾದಾಮಿನ ತಿಂದರೆ ನಮ್ಮ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ. ಮತ್ತು ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ. ಹೆಸರು ಕಾಳು ಮತ್ತು ಶೇಂಗಾ ಬೀಜ ಅಂದರೆ ನಾವೇನು ಕಡಲೆಕಾಯಿ ಬೀಜ ಅಂತೀವಿ ನೋಡಿ, ಅದನ್ನು 2 ಮಿಕ್ಸಾಗಿ ನಾನಿಲ್ಲಿ ನೆನೆಸಿಟ್ಟಿದ್ದೆ. ಮೊಳಕೆ ಕಟ್ಟಿ ಬೇಕಾದ್ರೂ ನಾವು ತಿನ್ಬೋದು, ಹೀಗೆ ಹಸಿದು ಕೂಡ ತಿನ್ಬೋದು. ನಾನಿಲ್ಲಿ ಮೊಳಕೆನೂ ಕಟ್ತೀನಿ. ಏನಾದರೂ ಮೊಳಕೆ ಕಾಳು ಇಲ್ಲ ಅಂತಂದರೆ ಈ ಥರ ಹಸಿದು ಸ್ವಲ್ಪ ತಿಂತೀನಿ. ಅಂದರೆ ಏನಾದ್ರು ಸಲಾಡ್ ಥರ ಸೌತೆಕಾಯಿ, ಕ್ಯಾರೆಟು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತೀನಿ. ಹಾಗೆ ಇವತ್ತು ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಹೆಲ್ತಿ ಡ್ರಿಂಕ್, ಹಾಗೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಅನ್ಬೋದು. ನಾನಿಲ್ಲಿ ಈಗ 1 ಕಪ್ ಅಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ ನೀರಿಗೆ ಒಂದು ಅರ್ಧ ಟೀ ಚಮಚದಷ್ಟು ಧನಿಯಾ ಬೀಜ, ಹಾಗೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಏನು ಚಕ್ಕೆನ ತೊಗೊಂಡಿದ್ದೀನಿ. ಇದು ಚಕ್ಕೆ ನಾನು ಯಾವಾಗಲೂ ಹೊರನಾಡಿಂದ ತರಿಸ್ಕೊಳ್ತೀನಿ. ಯಾಕಂದರೆ ಅಲ್ಲಿ ಚೆನ್ನಾಗಿರುತ್ತೆ, ಒರಿಜಿನಲ್ ಚಕ್ಕೆ ಸಿಗುತ್ತೆ. ಹಾಗಾಗಿ ಅಲ್ಲಿಂದ ತರಿಸ್ಕೊಂಡು ನಾನು ಫ್ರೆಂಡ್ ಹೋಗಿದ್ದರು, ಹಾಗಾಗಿ ಅಲ್ಲಿಂದ ತರಿಸಿದ್ದೆ. ನಾನು ಯಾವಾಗಲೂ ಅಷ್ಟೇ, ನನ್ನ ಮಸಾಲೆ ಐಟಮ್ಸ್ ಎಲ್ಲ ಹೊರನಾಡು ಆ ಕಡೆ ಎಲ್ಲ ಚೆನ್ನಾಗಿ ಸಿಗುತ್ತೆ, ಒರಿಜಿನಲ್ ಸಿಗುತ್ತೆ. ಹಂಗಾಗಿ ನಾನು ಮಸಾಲೆ ಐಟಮ್ಸ್ ಎಲ್ಲ ಅಲ್ಲೇ ತರಿಸೋದು. ಮತ್ತು ಕಾಫಿ ಪುಡಿ ಅಷ್ಟೇ ಅಲ್ಲಿಂದ ತರಿಸ್ತೀನಿ. ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿ ಅಂತ ಇದೆ, ಒಂದು ಅಂಗಡಿ ಇದೆ, ದೇವಸ್ಥಾನದ ಮುಂದೆನೇ ಇದೆ ಅದು, ಅನ್ನಪೂರ್ಣೇಶ್ವರಿ ಅಂತ ಅಂದ್ಬಿಟ್ಟು. ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸಿಗುತ್ತೆ. ಯಾರಾದರೂ ಹೋದರೆ ಟ್ರೈ ಮಾಡಿ. ಅಲ್ಲಿ ಮಸಾಲೆ ಐಟಮ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ. ಮತ್ತು ಇದು ಇಲ್ಲಿ ನೋಡ್ತಿದ್ದೀರಲ್ಲ, ಚಕ್ಕೆ ಅಂತಂದರೆ ರೌಂಡ್ ಇರಬೇಕು, ಅದು ನಮಗೆ ಕ್ವಾಲಿಟಿ ಇರುತ್ತೆ ಅಂತ, ಅಂದರೆ ಒರಿಜಿನಲ್ ಚಕ್ಕೆ ಅಂತ. ಅದಕ್ಕೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಜೀರಿಗೆ ಮತ್ತು ಧನಿಯಾ ಬೀಜ ಕುದೀತಾ ಇದೆ. ಹಾಗೆ ಒಂದು 2 ಪೀಸ್ ಅಷ್ಟರಲ್ಲಿ ಚಕ್ಕೆನ ಹಾಕ್ಕೊಂಡಿದ್ದೀನಿ. ಚಕ್ಕೆ ಹಾಕ್ಕೊಂಡು ಇದು ಬಂದು ಅರ್ಧ ಕಪ್ ಅಷ್ಟು ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ಮತ್ತು ಕುದೀತಾ ಕಲ್ಲರು ಚೇಂಜ್ ಆಗುತ್ತೆ ನೋಡಿ. ಇವಾಗ ಕುದೀತಾ ಇದೆ, ಕಲ್ಲರು ಕೂಡ ಎಷ್ಟು ಚೇಂಜ್ ಆಗಿದೆ ಅಂತ. ನಾವೇನು 1 ಕಪ್ ನೀರು ಹಾಕಿರ್ತೀವಿ ನೋಡಿ, ಅದು ಅರ್ಧ ಕಪ್ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ನೀವು ಇದಕ್ಕೆ ಬೇಕಾದರೆ ಹಸಿ ಶುಂಠಿ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು ಪ್ರತಿದಿನವೂ ಈ ಥರ ಏನಾದರೂ ಸ್ವಲ್ಪ ಚೇಂಜ್ ಮಾಡಿ ಬೇಯಿಸ್ಕೊಂಡು ಕುಡಿತೀನಿ. ನಮ್ಮ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆ ಕೊತ್ತಂಬರಿ ಬೀಜ ಹಾಕಿರೋದ್ರಿಂದ ಯಾರಿಗೆಲ್ಲ ಏನು ಥೈರಾಯ್ಡ್ ಇರುತ್ತೆ ನೋಡಿ, ಅಂಥವರು ಧನಿಯಾ ಬೀಜ ಹಾಕಿ ಕುಡಿಯೋದ್ರಿಂದ ಥೈರಾಯ್ಡು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ಇವಾಗ ಸ್ವಲ್ಪ ಬಿಸಿ ಇರುವಾಗಲೇ ನಾನು ಈ ಥರ ಸೋದಿಸ್ಕೊಂಡು ಕುಡಿತೀನಿ. ಇದಕ್ಕೆ ಜೇನುತುಪ್ಪ ಬೇಕಾದರೂ ಹಾಕ್ಕೋಬೋದು, ನಿಂಬೆ ರಸ ಬೇಕಾದ್ರೂ ಹಾಕ್ಕೊಳ್ಬೋದು. ಜೇನುತುಪ್ಪ ಬಿಸಿ ನೀರಿಗೆ ಹಾಕಬಾರ್ದಂತಾರೆ, ಹಾಗಾಗಿ ನಾನು ಇಲ್ಲಿ ಜೇನುತುಪ್ಪನ ಹಾಕಿಲ್ಲ. ಬೇಕಿದ್ರೆ ಹಾಕ್ಕೊಳ್ಬೋದು, ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೋದು. ಇದನ್ನು ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು. ಹಾಗೆ ಇವತ್ತು ಇನ್ನೊಂದು ಹೆಲ್ತಿ ಬ್ರೇಕ್ಫಾಸ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ನಿಂಬೆ ರಸ ಬೇಕಾದ್ರೂ ಹಾಕಿ ನೀವು ಕುಡಿಬೋದು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಮಗೆ ಒಂಥರ ಫ್ರೆಶ್ ಅನಿಸುತ್ತೆ ಈ ಥರ ಬೆಳಗ್ಗೆ ಟೈಮು ಈ ಥರ ಡ್ರಿಂಕ್ಸನ್ನು, ಅಂದರೆ ಏನೋ ಒಂದು ಹೆಲ್ತಿ ಡ್ರಿಂಕನ್ನು ಕುಡಿಯೋದ್ರಿಂದ. ಬನ್ನಿ ಇವಾಗ ನಾನು ಇದನ್ನು ಕುಡಿದು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಈ ಥರ ಪ್ರತಿದಿನ ಒಂದೇ ಥರ ಕುಡಿಯೋದಕ್ಕಿಂತ ಪ್ರತಿದಿನ ಒಂದೊಂದು ಈ ಥರ ಕಷಾಯನ ಮಾಡಿಕೊಂಡು ಕುಡೀರಿ. ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಹಾಗೆ ಜೀರಿಗೆ ತಿನ್ನೋದ್ರಿಂದ, ಅಂದರೆ ಜೀರಿಗೆ ನೀರು ಕುಡಿಯೋದ್ರಿಂದ ನಮಗೆ ಡೈಜೆಷನ್ ಪವರು ಜಾಸ್ತಿ ಇರುತ್ತೆ. ಇವಾಗ ನಾನು ಒಂದು ಹೆಲ್ತಿ ಬ್ರೇಕ್ಫಾಸ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡ್ತಾ ಇದ್ದೀರಲ್ಲ, ಅನ್ನ, ಅಂದರೆ ರಾತ್ರಿ ಮಾಡಿದ್ದು ಅನ್ನ. ಇದು ತುಂಬ ಈಸಿ, ಹಾಗೆ ತುಂಬ ಅಂದರೆ ತುಂಬ ಹೆಲ್ತಿ ಫುಡ್ ಅಂತಲೇ ಅನ್ಬೋದು. ಇವಾಗ ನಾನಿಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, 1 ಈರುಳ್ಳಿನ ತೊಗೊಂಡಿದ್ದೆ, ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 2 ರಿಂದ 3 ಪೀಸಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಮತ್ತು ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿ ಒಂದು 1/4 ಚಮಚದಷ್ಟು ತೊಗೊಂಡಿದ್ದೀನಿ. ಹಾಗೆ ಉಪ್ಪು ಮತ್ತು ಒಂದು ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅನ್ನ ನಾವು ಹೇಗಿದ್ದರೂ ಮನೆಯಲ್ಲಿ ರಾತ್ರಿ ಅನ್ನ ಮಾಡಿರ್ತೀವಿ ಎಲ್ಲ, ಅದು ಉಳಿಯುತ್ತೆ. ಅವಾಗ ಉಳಿದಾಗ ನಾವೇನು ಮಾಡಬೇಕು, ಇದನ್ನು ನೀರು ಹಾಕಿ ಇಟ್ಬಿಡಬೇಕು. ರಾತ್ರಿನೇ ನೀರು ಹಾಕಿ ಇಡಬೇಕು. ಇದಕ್ಕೇನು ಕೂಡ ಹಾಕಬಾರ್ದು, ಉಪ್ಪಾಗಲಿ ಏನು ಕೂಡ ಹಾಕಬಾರ್ದು. ಹಾಗೆ ನೀರು ಹಾಕಿ ಇಟ್ಬಿಡಬೇಕು. ನೀರು ಹಾಕಿ ಇಟ್ಟರೆ ಅದು ಬೆಳಗ್ಗೆ ಹೊತ್ತಿಗೆ ಪರ್ಮೆಂಟ್ ಆಗುತ್ತೆ. ಅಂದರೆ ಮೇಲ್ಗಡೆ ಎಲ್ಲ ಸ್ವಲ್ಪ ಬಬಲ್ಸ್ ಥರ ಬಂದಿರುತ್ತೆ. ಆವಾಗ ನಮಗೆ ಚೆನ್ನಾಗಿ ಅದರದ್ದು ಏನು ಒಳ್ಳೆ ಬ್ಯಾಕ್ಟೀರಿಯಾ ಬಿಟ್ಕೊಂಡಿರುತ್ತೆ ಅಂತ
ಇವಾಗ ನಾನು ಇಲ್ಲಿ ಇದಕ್ಕೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದು 3 ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನೇನು ಜೀರಿಗೆ ಮತ್ತು ಕಾಳುಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇಷ್ಟೇ ಮಿಕ್ಸ್ ಮಾಡಿಕೊಂಡು ಬೇಕಾದರೆ ನೀವು ನಾವು ಗಂಜಿ ರೂಪದಲ್ಲಿ ಕುಡಿಬೋದು. ಇಲ್ಲ ಅಂದರೆ ನಾನೇನು ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ತೋರಿಸ್ತೆ ನೋಡಿ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ತೊಗೋಬೋದು. ನಮಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಏನೂ ಬೇಡ ಅಂತ ಅಂದ್ರೂ ನೀವಿಷ್ಟೇ ಉಪ್ಪು ಮೊಸರು ನಾವೇನು ರಾತ್ರಿ ಅನ್ನ ನೆನೆಸಿಟ್ಟಿದ್ವಿ ನೋಡಿ, ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ಗಂಜಿ ರೂಪದಲ್ಲಿ ತೊಗೋಬೋದು. ಇವಾಗ ನೋಡಿ ಮೊಸರೆಲ್ಲ ಹಾಕಿದೆ ನೋಡಿ, ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಜೀರಿಗೆ ಪುಡಿ ಮತ್ತು ಕಾಳುಮೆಣಸಿನ ಪುಡಿ ಹಾಕಿರ್ತೀವಿ ನೋಡಿ, ಹಾಗಾಗಿ ನಮ್ಗೆ ಇನ್ನೇನು ಬೇಕು ಅನಿಸಲ್ಲ. ಅದಕ್ಕೆ ನೀವು ಬೇಕಿದ್ರೆ ಇದಕ್ಕೆ ಏನು ರಾಗಿ ಗಂಜಿ ಬೇಕಾದರೂ ಮಾಡಿಕೊಂಡು ಸೇರಿಸ್ಕೋಬೋದು. ತುಂಬ ಅಂದರೆ ತುಂಬ ಒಳ್ಳೆಯದು, ರಾಗಿ ಗಂಜಿನೂ ಕೂಡ ತುಂಬ ಒಳ್ಳೆಯದು. ಈಗ ನೋಡಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಬ್ರೇಕ್ಫಾಸ್ಟನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದ್ರಿಂದ ನಮ್ಮ ಏನು ಕರಳಿರುತ್ತೆ ನೋಡಿ, ಕರಳು ಕ್ಲೀನ್ ಆಗುತ್ತೆ. ಒಂದು ಏನು ಗಟ್ ಹೆಲ್ತ್ ಅಂತ ಹೇಳ್ತಾರೆ ನೋಡಿ, ಗಟ್ ಹೆಲ್ತ್ ಅಂದರೆ ಕರಳಿನ ಸಂಬಂಧಕ್ಕೆ ಪಟ್ಟಿದ್ದು ಅಂತಂತ ಹೇಳ್ತಾರೆ. ಅಂದರೆ ನಾವು ಇದನ್ನು ತಿನ್ನೋದ್ರಿಂದ ಇದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಬಿಟ್ಕೊಂಡಿರುತ್ತೆ. ನಾವು ಇದನ್ನು ತಿನ್ನೋದ್ರಿಂದ ನಮಗೆ ಕರಳು ಕೂಡ ಕ್ಲೀನ್ ಆಗುತ್ತೆ. ಅಂದರೆ ನಾವೇನು ಗ್ಯಾಸ್ಟ್ರಿಕ್ಕು ಹೊಟ್ಟೆ ಉಬ್ಬರ ಅಂತಂತ ಹೇಳ್ತೀವಿ ನೋಡಿ, ಅದು ಏನು ನಮ್ಮ ಕರಳು ಕ್ಲೀನ್ ಆದರೆ ಈ ಥರ ಗ್ಯಾಸ್ಟ್ರಿಕ್ ಆಗಲಿ ಹೊಟ್ಟೆ ಉಬ್ಬರ ಆಗಲಿ ಏನೂ ಕೂಡ ಬರೋದಿಲ್ಲ ಅಂತಂತ ಹೇಳ್ತಾರೆ. ನಾನೇನಾದರೂ ಮನೆಯಲ್ಲಿ ಅನ್ನ ಉಳಿತು ಅಂದರೆ ಇದೇ ಥರ ಮಾಡೋದು. ರಾತ್ರಿ ನೀರು ಹಾಕಿ ಇಟ್ಬಿಡ್ತೀನಿ, ಬೆಳಗ್ಗೆ ಎದ್ದು ಹಾಗೆ ಸ್ವಲ್ಪ ಉಪ್ಪು ಕಾಳುಮೆಣಸು ಹಾಕ್ಕೊಂಡು ನಾನು ಈ ಥರ ತಿಂತೀನಿ. ನಾನು ನಿಮಗೆ ತೋರಿಸೋಣ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಈರುಳ್ಳಿನೂ ಕೂಡ ನಮಗೆ ಡೈಜೆಷನ್ ಆಗುತ್ತೆ ಈರುಳ್ಳಿ ತಿನ್ನೋದ್ರಿಂದ. ನನಗಿಲ್ಲಿ ಕೈಯಲ್ಲಿ ಈ ಥರ ಕಲಿಸಿದ್ರೇ ನನಗೆ ಸಮಾಧಾನ. ಹಾಗಾಗಿ ಅಂದರೆ ಚೆನ್ನಾಗಿರುತ್ತೆ ಕೈಯಲ್ಲಿ ಕಲಿಸೋದ್ರಿಂದ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ನಾನು ಕೈಯಲ್ಲಿ ಕಲಿಸ್ತಾ ಇದ್ದೀನಿ ಅಷ್ಟೇ. ನೀವು ಕೈಯಲ್ಲಿ ಕಲಿಸಲ್ಲ ಅಂದರೆ ನೀವು ಬೇಕಾದರೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು. ಯಾರೇನು ಅಂದ್ಕೊಳ್ಬೇಡ್ರಿ, ಕೈಯಲ್ಲಿ ಕಲಿಸಿರೋದಕ್ಕೆ ಕೈಯಲ್ಲಿ ಕಲಿಸೋದ್ರಿಂದ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ನೋಡಿ ನಮ್ಮ ಬ್ರೇಕ್ಫಾಸ್ಟ್ ಅಂದರೆ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇದನ್ನು ನೀವು ಇದಕ್ಕೆ ಬೇಕಾದ್ರೆ ರಾಗಿ ಗಂಜಿ ಬೇಕಾದರೆ ಮಾಡಿಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಏನೂ ಕೂಡ ಹಾಕ್ಕೊಂಡಿಲ್ಲ, ಹೀಗೆ ಕುಡಿತಾ ಇದ್ದೀನಿ. ನೀವು ಇಷ್ಟು ಕುಡಿದ್ರೆ ಸಾಕು, ನಿಮಗೆ ಟಿಫನ್ ಬೇಕು ಅಂತ ಅನಿಸೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಹೆಲ್ದಿ ಬ್ರೇಕ್ಫಾಸ್ಟ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಟ್ರೈ ಮಾಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಯಾರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಅಂಥವರು ಕೂಡ ಇದನ್ನು ತಿನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಟಿಫನ್ ಮುಗಿಸ್ಕೊಂಡು ಹಾಗೆ ನಾಯಕನಹಟ್ಟಿಗೆ ಬಂದಿದ್ದೀವಿ. ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ದರ್ಶನ ನೀವು ಕೂಡ ಮಾಡ್ಕೊಳ್ಳಿ. ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹಾಗೆ ಒಂದು ನಮ್ಮ ತಂಗಿದ ಫೋಟೋಶೂಟ್ ಇತ್ತು ಇಲ್ಲೇ ದೇವಸ್ಥಾನ ಹತ್ರ. ಇಲ್ಲಿ ಇದು ನೋಡ್ತಾ ಇರಲ್ಲ ಹತ್ತಿ ಮರ, ಇಲ್ಲಿ ಮಂಗಗಳು ಹತ್ತಿ ಹಣ್ಣೆಲ್ಲ ಬೀಳಿಸ್ತಾ ಇದ್ದು, ಹಾಗೆ ನಾವು ತೊಗೊಂಡು ತಿಂತಾ ಇದ್ವಿ. ಹತ್ತಿ ಹಣ್ಣು ಕೂಡ ನಮ್ಮ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹತ್ತಿ ಹಣ್ಣು ತಿನ್ನೋದ್ರಿಂದ. ಇಲ್ಲಿ ಮಂಗಗಳಿದೆ, ನೀವು ನೋಡ್ತಾ ಇರ್ಬೋದು. ಅವೆಲ್ಲ ಹಣ್ಣುಗಳನ್ನೆಲ್ಲ ಕೆಳಗಡೆ ಬೀಳಿಸ್ತಾ ಇದ್ದು, ನಾವು ಅದನ್ನ ತಿಂತಾ ಇದ್ವಿ ನೋಡಿ. ಇದು ಬಂದು ಹೊರಮಠ, ಒಳಮಠ ಅಲ್ಲಿದೆ. ಒಳಮಠ ಹೋಗಿರಲಿಲ್ಲ, ಇಲ್ಲೇ ಹೊರಮಠ ಹತ್ರನೇ ಫೋಟೋಶೂಟ್ ಇತ್ತು, ಹಾಗಾಗಿ ಇಲ್ಲಿ ಬಂದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ 2 ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ನಾವು ಗಿಡ ಹಾಕಿದ್ದು ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದು ನನ್ನ ಅಳಿಯ ತೆಗೆದಿರೋ ಫೋಟೋ, ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಕುತ್ಕೊಂಡಿದ್ದೆ, ಹಾಗೆ ಫೋಟೋನ ತೆಗೆದಿದ್ದಾನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.